1988ರಲ್ಲಿ ನೀವು ಮದುವೆ ಆಗುತ್ತೆ. ಮದುವೆ ಆದಾಗ ಎಕ್ಸಾಕ್ಟ್ ವಯಸ್ಸು ಎಷ್ಟು ಸುಜಾತ ಭಟ್ ಅವರಿಗೆ? ಅದಾದ ನಂತರದ ದಿನಗಳಲ್ಲಿ ಅವ್ರನ್ನ ನೀವು ನೋಡಿದ್ದೆ ಹೇಗೆ? 21 ವರ್ಷ ಸರ್. ನನ್ನ ಮದುವೆ 88ರಲ್ಲಿ, 21 ವರ್ಷ ಮದುವೆ ಅವಳದು ಏಜು. 2003ರಲ್ಲಿ ಮಗಳು MBBS ಓದ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಅವರೇನು ಕಂಪ್ಲೇಂಟಲ್ಲಿ ಓದ್ತಾ ಇದ್ಲು ಅಂತ ಹೇಳ್ತಾರಲ್ಲ. MBBS ಓದ್ಬೇಕಂದ್ರೆ ಕನಿಷ್ಠ ಒಂದು 18-19 ವರ್ಷನಾದರೂ ವಯಸ್ಸಾಗಬೇಕು. ಮದುವೆ ಆಗಿದ್ದೆಲ್ಲಿ, ಯಾವಾಗ, ಅವರ ಫ್ಯಾಮಿಲಿ ಬಗ್ಗೆ ಹೇಳಿ. ಯಾವುದೇ 2003ರಲ್ಲಿ ಅವಳಿಗೆ ಮದುವೆ ಆಗಿದೆ ಅಂದ್ರೂ 18 ವರ್ಷ MBBSಗೆ ಸೀಟ್ ಸಿಗಲ್ಲ. ಅದು 100ಕ್ಕೆ 100 ಸತ್ಯ. ಮತ್ತು ಅವಳು ಇದೇ ನನ್ನ ಮದುವೆ ಆಗೋ ಟೈಮಲ್ಲಿ ಹೊಟ್ಟೆ ಬಂದಿತ್ತು. ಕೇಳಿದ್ರೆ ಗ್ಯಾಸ್ಟ್ರಿಕ್ ಅಂದ್ಲು. ಆಮೇಲೆ ಅದು ಸೀತಾ ನದಿ ಹತ್ರ ಹೋಗಿ ಅಬಾಷನ್ ಮಾಡಿ ನದಿಗೆ ಬಿಸಾಕ್ಬಿಟ್ಟು ಅವರು ರಿಲೇಷನ್ ಆಸ್ಪತ್ರೆ ಇದೆ ಬೈಲೂರಲ್ಲಿ, ಅಲ್ಲಿ 3 ದಿನ ಟ್ರೀಟ್ಮೆಂಟ್ ತೊಗೊಂಡು ಪುನಃ ಪರಿಕಾರ ಮನೆಗೆ ಬಂದರು. ಆಮೇಲಿಂದ ಪುನಃ ಅದೇ ಅಭ್ಯಾಸ ಶುರು ಮಾಡಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿದೆ, ಅಲ್ಲಿ ಎಲ್ಲ ರಿಕ್ಷಾದವರಿಗೆಲ್ಲ ರಾತ್ರಿ ಸಂಬಂಧ ಮಾಡ್ಕೊತಾ ಇದ್ಲು. ಆ ಒಂದು ಅವ್ರದ್ದು ದೊಡ್ಡ ಫ್ಯಾಮಿಲಿ, ಅವರೆಲ್ಲ ಸೇರಿ ರಿಮಾಂಡ್ ಹೋಮಿಗೆ ಹಾಕಿದ್ರು ನಿಟ್ಟೂರು. ಅಲ್ಲಿದ್ದ ಸೀರೆ ಗಂಟು ಹಾಕಿ ರಾತ್ರಿ ಓಡೋದ್ಲು. ಆಮೇಲೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಆಮೇಲೆ 2 ವರ್ಷ ಬಿಟ್ಟು ಬಂದ್ರ ಮೇಲೆ ಬೆಂಗಳೂರಿಗೆ ಬಂದು ಈ ಥರ ನನಗೆ ಊಟಕ್ಕಿಲ್ಲ. ಅಷ್ಟರೊಳಗಡೆ ಬೆಂಗಳೂರಿನಲ್ಲಿ ಅವ್ರ ತಂದೆ ಬಂದು ಮಠದಲ್ಲಿ ಪೂಜೆ ಮಾಡ್ತಾಯಿದ್ರು. ಆವಾಗ ಅಪ್ಪ ಊಟ ಮಾಡೋಕ್ಕೆ ದುಡ್ಡು ಕೊಡಿ, ಏನಿಲ್ಲ, ಕೊನೆಗೆ ಹತ್ಕೊಂಡು ದುಡ್ಡು ಕೊಟ್ಟು ಕಳಿಸ್ತಾಯಿದ್ರು. ಅದರಿಂದ ಮೊದಲಿಂದನೂ ಅದೇ ಕೆಟ್ಟ ಅಭ್ಯಾಸನೇ. ಆಮೇಲೆ ಒಂದು ಸರಿ ಕೆಲಸ ಬೇಕಂತ ಬೆಂಗಳೂರಿಗೆ ಬಂದಳು. ನಾನು ಹೇಳಿದೆ ಕೆಲಸ ಕೊಡಿಲ್ಲ, ನನ್ನ ಮರ್ಯಾದೆ ಉಳಿಸ್ಬೇಕು. ನೋಡಿದ್ರೆ 3 ದಿನಕ್ಕೆ ಜಯನಗರದಲ್ಲಿ ಒಂದು ಶೇಖರ್ ನರ್ಸಿಂಗ್ ಹೋಮಿಗೆ ಕೆಲಸಕ್ಕೆ ಸೇರಿಸಿದೆ. ಅಲ್ಲಿ 3 ದಿನಕ್ಕೆ ಸಂಘ ಕಟ್ಟಿಕೊಂಡು ನರ್ಸ್ಗಳನ್ನೆಲ್ಲ ಎತ್ತು ಕಟ್ಟಿ ಯಜಮಾನರು ಓಡಿಸಿದ್ರು. ಆವಾಗಲೂ ನಾನು ಹೇಳಿದ್ದೇನೆ ನನ್ನ ಹೆಂಡತಿಯ ತಂಗಿ ಅಲ್ಲ ಅಂತ ಹೇಳಿದ್ದೆ. ಕೊನೆಗೆ ಅದೊಂದು ಬಚಾವಾದೆ. ಆಮೇಲೆ ಪುನಃ ಅಲ್ಲಿ ಬಿಟ್ಟರ ಮೇಲೆ ಮಲ್ಲೇಶ್ವರದಲ್ಲಿ ಕಿರಣ್ ಸ್ಟೋರ್ ಅಂತ ಇದೆ, ಸ್ಟೀಲ್ ಪಾತ್ರೆ ಅಂಗಡಿ ದೊಡ್ಡದು, ಅಲ್ಲಿಗೆ ಸೇರಿಸಿದೆ. ಅಲ್ಲಿ ಕೂಡ 3 ದಿನಕ್ಕೆ ಓಡೋದ್ಲು. ಅದು ಹೋಗಿದ್ದು ಗೊತ್ತಿಲ್ಲ, ಆಮೇಲಿಂದ ಎಲ್ಲಿ ಹೋದರೂ ಗೊತ್ತಿಲ್ಲ. ಆಮೇಲೆ 2003ರಲ್ಲಿ ಬಂದುಬಿಟ್ಟು ನಾನು ರಿಪ್ಪನ್ಪೇಟೆಯಲ್ಲಿ ಜೋರಾಗಿ ಮದುವೆ ಆಗಿದ್ದೇನೆ, ಹಲಸಿನ ಹಣ್ಣು ಬೇಕಾ ಅದು ಬೇಕಾ ಅಂತ ಕೇಳೋದು. ಏನು ಬೇಡ ಅಂದೆ. ಆಮೇಲೆ ಪುನಃ ಬೆಂಗಳೂರಿಗೆ ಬಂದು ಒಬ್ಬರು ಜಡ್ಜ್ ಮನೆ ಕೆಲಸ ಮಾಡಿ ಸುಳ್ಳ ಸೊತ್ತೆ ಗೊತ್ತಿಲ್ಲ ಒಂದು ಚೆಕ್ ತಗೊಂಬಂದು ಕೊಟ್ಲು. ಬಾಬಾ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ. ನಾನು ಆ ಚೆಕ್ಕಿನ ವಿಷಯ ನನಗೇನು ಬೇಡ, ನೀನು ನನ್ನ ಮನೆಗೆ ಬರಬೇಡ, ಇನ್ನು ನಾವೇನೋ ಜೀವನ ಮಾಡ್ಕೊತಾ ಇದ್ದೇವೆ ಗಂಜಿ ನೀರು ಕೊಟ್ಕೊಂಡು. ನಮ್ಮ ಮಿಸ್ಸಸ್ ಬ್ಯಾಗ್ ತೆಗೆದು ಹೊರಗೆ ಬಿಸಾಕಿದ್ರು. ಆವತ್ತಿಂದ 2003ರಿಂದ ಪರಿಚಯನೇ ಎಲ್ಲೂ ಇದ್ಲೊಂದು ಗೊತ್ತೇ ಇಲ್ಲ. ಶಿವಮೊಗ್ಗ ರಿಪ್ಪನ್ಪೇಟೆಯಲ್ಲಿ ಅವ್ರು ಮದುವೆ ಆಗಿದ್ದೀನಿ ಅಂತ ಬಂದು ಹೇಳ್ತಾರೆ. ಅಟ್ಲೀಸ್ಟ್ ಆವಾಗ ಅವ್ರು ಎಲ್ಲಿದ್ದಾರೆ, ಯಾರನ್ನ ಮದುವೆ ಆಗಿದ್ದಾರೆ, ಅವ್ರ ಫ್ಯಾಮಿಲಿ ಹೇಗಿದೆ ಅನ್ನುವಂಥದ್ದನ್ನು ಅಟ್ಲೀಸ್ಟ್ ನೀವಾಗಲಿ ಅಥವಾ ನಿಮ್ಮ ಪತ್ನಿಯವರಾಗಲಿ, ಅಂದರೆ ತನ್ನ ಸಹೋದರಿ ಮದುವೆ ಆಗಿದ್ದಾಳೆ ಅನ್ನುವಂಥದ್ದು ಗೊತ್ತಾದಾಗ ಹೋಗಿ ನೋಡೋ ಪ್ರಯತ್ನಗಳಾಗಲಿಲ್ವಾ? ಕೊಂಕಣಿಸ್ ಅಂತ ಹೇಳಿದ್ರು, ಮಕ್ಕಳಿದ್ದರಂತೂ ಹೇಳಲಿಲ್ಲ, ಏನೂ ಇಲ್ಲ. ಆಸ್ತಿ ಇದೆ, ಆಸ್ತಿ ಮಾರ್ತೇನಂದ್ರೆ ಅವ್ರ ತಮ್ಮಂದ್ರೆ ಆಸ್ತಿ ಮಾರ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ಎಲ್ಲಿ ಹೋದ್ಲು, ಏನಾಯಿತು, ಏನೂ ವಿಷಯ ಗೊತ್ತಿಲ್ಲ ಸರ್. ಒಂದು ಜಡ್ಜ್ ಮನೆಗೆ ಕೆಲಸದಲ್ಲಿ ಇದ್ದರು ಅಥವಾ ಅಲ್ಲಿಂದ ಚೆಕ್ ತೆಗೆದುಕೊಂಡು ಬಂದರು ಅಥವಾ ಸೈನ್ದು ಚೆಕ್ಕನ್ನು ಅಂತ, ಯಾವ ಜಡ್ಜು ಯಾವ ಇಯರ್ಲ್ಲಿ ಆಗಿದ್ದಿದ್ದು? ಸೊ ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಬುದ್ಧಿ ಹೇಳುವಂಥ ಕೆಲಸಗಳಾಗಿ ಹೇಳಿದ್ರು. ನಾವು 2000 ಇಸ್ವಿಯಲ್ಲಿ ಚೆಕ್ ತಗೊಂಬಂದು ಕೋರ್ಟಿಗೆ, ನಂದು ಕೋರ್ಟ್ ಹತ್ರ ಅಂಗಡಿ STD ಬೂತ್. ಆವಾಗ ಬಂದಳು, ನೀವು ಯಾವುದೇ ಕಾರಣಕ್ಕೆ ನನ್ನ ಅಂಗಡಿ ಹತ್ರ ಬರಬೇಡ ಅಂತಂದೆ. ಆಮೇಲೆ 2022ರಲ್ಲಿ ಒಂದು ಸರಿ ಬಂದು ಲಾಯರ್ದು ಎಲೆಕ್ಷನ್ ಪ್ರಚಾರಕ್ಕೆ ಬಂದಳು ಬ್ಯಾಗ್ ಹಿಡ್ಕೊಂಡು. ಈ ಅಂಗಡಿ ನನ್ನ ಒಂದಂದ್ಲು, ನನ್ನ ಅಂಗಡಿ ವಿಷಯ ಹೇಳಬೇಡ. ಕೊನೆಗೆ ಅವರು ವಕೀಲರನ್ನ ಕೇಳಿದೆ, ಏನಕ್ಕೆ ಬಂದಿದ್ದಾಳೆ ಇಲ್ಲಿಗೆ ಕೇಳಿದೆ. ಆವಾಗ ನಮ್ಮ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿದ್ಲು ಅಂತ ನಾನು ಅವರಿಗೆ ತೋರ್ಜಿ ಕೊಟ್ಟೆ, ಹುಷಾರಾಗಿರಿ, ಫ್ಯಾಮಿಲಿ ಹೊಡಿತಾಳೆ ಅಂತ ಹೇಳಿ ಕಳಿಸಿದೆ. ಅಷ್ಟರ ಮೇಲೆ 2003ರಿಂದ ನನಗೆ ಪರಿಚಯನೇ ಇಲ್ಲ ಸರ್. ಈಗ 2003ರಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಹೇಳ್ತಾರಲ್ಲ, ಸೊ ನೀವು ನೋಡಿದಂಗೆ 2000, 2001, 2002ರಲ್ಲಿ ಬೆಂಗಳೂರಲ್ಲೇ ನೋಡಿದಿರಿ ಅವ್ರನ್ನ ನೀವು? ಅಷ್ಟೇ, ಬೆಂಗಳೂರು ಬಿಟ್ಟರೆ ಮತ್ತೆ ಎಲ್ಲೂ ನೋಡೇ ಇಲ್ಲ. ಆದರೆ ಕೋಲ್ಕತ್ತಾಗೆ ಯಾವಾಗ ಹೋದ್ರು? ಯಾಕೆಂದರೆ 2003ರಲ್ಲಿ ಅವ್ರು ಕಂಪ್ಲೇಂಟಲ್ಲಿ ಬರಬೇಕಾದ್ರೆ ನಾನು ಅಲ್ಲಿ ಸ್ಟೆನೋ ಆಗಿದ್ದೆ ಅನ್ನುವಂಥದ್ದು. ಅಂದರೆ ಕೋಲ್ಕತ್ತಾಗೆ ಹೋಗಿದ್ದೇ ಸುಳ್ಳು ಅಂತನಾ ನಿಮ್ಮ ವಾದ? ನಿಜವಾದ ಸುಳ್ಳು. ಓಕೆ, ಅಲ್ಲಿ ಸ್ಟೆನೋ ಅಂದ್ರೆ ಬೆಲೆ, ಅಲ್ಲಿ ಭಾಷೆ ಬೇರೆ ಅಲ್ಲ ಸರ. ಅಲ್ಲಿ ಹಿಂದಿ ಕಲಿಬೇಕು, ಇವಳು ಕಲ್ತಿರೋದು ಬರೀ 10ನೇ ಕ್ಲಾಸು. ಸ್ಟೆನೋ ಆಗಬೇಕಾದ್ರೆ ಹಿಂದಿ, ಅಲ್ಲಿ ಬಂದರೆ ನಮ್ಮದು ಇಂಗ್ಲೀಷು ಟೈಪ್ ಮಾಡ್ಬೋದು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಕಲ್ಕತ್ತಕ್ಕೆ ಹೋಗಲೇ ಇಲ್ಲ ಅವಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.